ಕ್ಯಾನ್ಸರ್ ಬ್ಲಡ್ ಟೆಸ್ಟ್ ಅಲ್ಲಿ ಪತ್ತೆ ಆಗುತ್ತಾ? ಈ ಪ್ರಶ್ನೆ ನನಗೆ ದಿನಾಲು ನನ್ನ ಪೇಷಂಟ್ಸ್ ಕೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಉತ್ತರ ಕೊಡು. ನಮಸ್ಕಾರ, ನಾನು ಡಾಕ್ಟರ್ ಗೌತಮ್ ರೋಡೆ, ಕ್ಯಾನ್ಸರ್ ತಜ್ಞ ಮತ್ತು ಕ್ವಾಂಟಮ್ ಹೀಲರ್. ನಿಜಕ್ಕೂ ಉತ್ತರ ಕೆಲವೊಮ್ಮೆ ಹೌದು, ಆದ್ರೆ ಎಲ್ಲ ತರದ ಕ್ಯಾನ್ಸರ್ದಲ್ಲಿ ಅಲ್ಲ. ಇದಕ್ಕೆ ನಾವು ಟ್ಯೂಮರ್ ಮಾರ್ಕರ್ನ ಅಂತೇವೆ. ಟ್ಯೂಮರ್ ಮಾರ್ಕರ್ ಅಂದ್ರೇನು? ಇದು ಬ್ಲಡ್ ಇಲ್ಲ ಯೂರಿನ್ ನಲ್ಲಿ ಕಂಡು ಬರುವ ಒಂದು ರಾಸಾಯನಿಕ ಪದಾರ್ಥ. ಕೆಲವೊಮ್ಮೆ ಈ ಮೌಲ್ಯಗಳು ಹೆಚ್ಚು ಆದ್ರೆ ಅದು ಕ್ಯಾನ್ಸರ್ನ ಸೂಚನೆ ಆಗಬಹುದು. ಆದರೆ ಇದು ಇನ್ಫೆಕ್ಷನ್ ಅಥವಾ ಶರೀರದ ಬೇರೆ ಸಮಸ್ಯೆಗಳಿಂದಲೂ ಇದರದ್ದು ಮೌಲ್ಯ ಹೆಚ್ಚಿಗೆ ಆಗಬಹುದು. ಸೊ ಅದಕ್ಕೆ ಇದು ಕನ್ಫರ್ಮ್ ಕ್ಯಾನ್ಸರ್ ಅಂತ ಹೇಳಕ್ಕಾಗಲ್ಲ. ಇದು ಇನ್ಫೆಕ್ಷನ್ ದಲ್ಲೂ ಆಗುತ್ತೆ. ಅದಕ್ಕೆ ಬಹುಶಃ ನಿಮ್ಗೆ PSA ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಬಗ್ಗೆ ಗೊತ್ತಿರ್ಬೋದು. ಅಂದ್ರೆ ಪ್ರೋಸ್ಟೇಟ್ ಕ್ಯಾನ್ಸರ್ ಆಗಬಹುದಾ ಇಲ್ಲ ಅಂತ PSA ಟೆಸ್ಟ್ ಮಾಡ್ತಾರೆ. ಇಲ್ಲ ಓರಿ ಕ್ಯಾನ್ಸರ್ ಗೆ CA-125 ಟೆಸ್ಟ್ ಮಾಡ್ತಾರೆ. ಕೋಲನ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಗೆ CEA ಅಂತ ಟೆಸ್ಟ್ ಮಾಡಬೇಕಾಗುತ್ತೆ. ಲಿವರ್ ಅಥವಾ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ಗೆ ಆಲ್ಫಾ ಫಿಟೋಪ್ರೋಟೀನ್ AFP ಅಂತ ಟೆಸ್ಟ್ ಮಾಡಬೇಕಾಗುತ್ತೆ. ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಗೆ CA-199 ಅದನ್ನು ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಈ ತರ ಬೇರೆ ಬೇರೆ ಟ್ಯೂಮರ್ ಮಾರ್ಕರ್ಸ್ ಇದಾವೆ. ಈ ಟೆಸ್ಟ್ಗಳು ಯಾವಾಗ ಉಪಯೋಗ ಅಂತ ತಿಳ್ಕೊಳ್ಳುವ. ಚಿಕಿತ್ಸೆ ನಂತರ ಮತ್ತೆ ಕ್ಯಾನ್ಸರ್ ಬಂದಿದೆಯಾ ಅಂತ ತಿಳ್ಕೊಳ್ಳಕ್ಕೆ, ಆರ್ ಕ್ಯಾನ್ಸರ್ ಹರಡುವ ಪ್ರಗತಿಯನ್ನು ನೋಡುವಾಗ ಎಷ್ಟು ಬೇಗ ಅದು ಹರಡ್ತಾ ಇದೆಯೋ ಇಲ್ಲ ಕಡಿಮೆ ಆಗ್ತಾ ಇದೆ ಅನ್ನೋದು ಅದು ತಿಳಿಸುತ್ತೆ. ಕೆಲವೊಮ್ಮೆ ಅದು ಡಯಾಗ್ನೋಸಿಸ್ಗೂ ಸಹಾಯ ಮಾಡುತ್ತೆ. ಆದ್ರೆ ಇದೊಂದು ನೆನ್ಪಿಟ್ಕೊಳ್ಳಿ, ಟ್ಯೂಮರ್ ಮಾರ್ಕರ್ಗಳು ಒಂದು ಸಾಮಾನ್ಯ ವ್ಯಕ್ತಿಗೆ ಸ್ಕ್ರೀನಿಂಗ್ ಟೆಸ್ಟ್ ಆಗಿ ಸೂಕ್ತ ಅಲ್ಲ. ಅಂದ್ರೆ ವರ್ಷಕ್ಕೊಮ್ಮೆ, 6 ತಿಂಗಳಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ, 5 ವರ್ಷಕ್ಕೊಮ್ಮೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿಸ್ತೇವೆ. ಅದಕ್ಕೆ ಟ್ಯೂಮರ್ ಮಾರ್ಕರ್ ಸೂಕ್ತವಲ್ಲ. ಇದು ಟ್ಯೂಮರ್ ಮಾರ್ಕರ್ ಅಂದ್ರೆ ಕೇವಲ ತಪಾಸಣೆ ಒಂದು ಭಾಗ. ಇದ್ರ ಜೊತೆ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, PET ಸ್ಕ್ಯಾನ್ ಇರ್ಬೋದು, ನಾನಾ ತರದ ಟೆಸ್ಟ್ಗಳು ಮತ್ತು ವೈದ್ಯರ ಸಲಹೆ ಇದೆಲ್ಲ ಸೇರಿ ನಿರ್ಧಾರ ಆಗುತ್ತೆ. ಆದ್ರಿಂದ ಬ್ಲಡ್ ಟೆಸ್ಟ್ ಮಾತ್ರವಲ್ಲ, ಕ್ಯಾನ್ಸರ್ ಪತ್ತೆಗೆ ಉಳಿದಿದ್ದೆಲ್ಲ ಮಾಹಿತಿಗಳು ವೈದ್ಯರಿಗೆ ಬೇಕಾಗುತ್ತದೆ. ಬನ್ನಿ ಎಲ್ಲರೂ ಸೇರಿ ಕ್ಯಾನ್ಸರ್ನ್ನು ಜಯಿಸುವ. ಈ ಮಾಹಿತಿ ನಿಮಗೆ ಉಪಯೋಗವಾಗ್ತಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದ.